ಮನುಷ್ಯನಿಗೆ ಜ್ಞಾನ ಇದ್ದಾಗ ಅಹಂಕಾರ ಇರಬಾರ್ದು. ಅದಕ್ಕೆ ಅಂತ ಹೇಳ್ತಾನೆ, ಸರ್ವಜ್ಞನೆಂಬುವನು ಗರ್ವದಿಂದ ಡೊಂಬುಗಳ ಬಗ್ಗೆ, ಮಹಿಳೆಯರ ಬಗ್ಗೆ, ಮಕ್ಕಳ ಬಗ್ಗೆ, ದೇವರು, ಗುರು, ವಿದ್ಯೆ, ಸಾಲದ ಬಗ್ಗೆ, ಏನು ವೇಶ್ಯೆಯರ ಬಗ್ಗೆ ಮೊದಲಾಗಿ ಸರ್ವಜ್ಞ ಮಾತಾಡ್ತಾನೆ. ಒಂದು ಆತನಲ್ಲಿರ್ತಕ್ಕಂಥ ನಿಷ್ಠೂರತನವನ್ನು ನೋಡಬೇಕು ನಾವು. ಬಹಳ ಏನು ತನ್ನ ಕಣ್ಣಿಗೆ ಕಂಡಿರ್ತಕ್ಕಂಥ ಸೀಮಿತಗೊಳಿಸಿದ್ದಾನೆ. ಜನಪ್ರಿಯ ಶಾಸಕರ ಪರಣ್ಣ ಮಳೆಯವರನ್ನ ವೇದಿಕೆ ಹತ್ರ ದಯವಿಟ್ಟು ಎಲ್ಲ ಮಹಿಳೆಯರಲ್ಲಿ ಕಳಕಳಿಯ ವಿನಂತಿ. ನನಗೆ ಗೊತ್ತು ಇವತ್ತು ತಮ್ಮದೇ ಬಹಳ ಮುಖ್ಯ ಸರ್. ನಾಯಕರು, ನಮ್ಮ ಆತ್ಮೀಯರು, ನಮ್ಮ ಸಮಾಜಕ್ಕೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತವರು ನಮ್ಮ ಶ್ರೀಯುತ ಪರಣ್ಣ ಮುನಳ್ಳಿ ಸಾಹೇಬರು. ಮಡಿಕೆ ಕೊಡುಗೆಗಳಿಗಿದ್ದಂಥ ಮಹತ್ವವನ್ನು ನಮ್ಮ ಹಿರಿಯರು ಬಹಳಷ್ಟು ಚಲೋ ಅರ್ಥ ಮಾಡ್ಕೊಂಡಿದ್ರು. ಆದರೆ ಇವತ್ತಿನ ಸಂದರ್ಭದಲ್ಲಿ ಅದಕ್ಕೇನೆಂದರೆ ಆ ಮಹತ್ವವನ್ನು ಬಹಳಷ್ಟು ಸಲ ನಾವೇನೆಂದರೆ ಅರ್ಥ ಮಾಡಿಕೊಡುವಲ್ಲಿ ವಿಫಲರಾಗಿದ್ದೀವಿ. ಆಧುನಿಕ ಜೀವನ ಶೈಲಿಗೆ ಹೊಂದಿಕೊಂಡು ನಾವು ಮಡಿಕೆ ಕೊಡುಗೆಗಳನ್ನು ಬಳಸ್ತಾ ಇಲ್ಲ. ಮಣ್ಣು ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ ಪುರಂದರದಾಸರು ಹೇಳ್ತಾರಲ್ಲ, ಮಣ್ಣಿಂದ ಕಾಯ ಮಣ್ಣಿಂದ ಅಂತ, ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು, ಪುರಂದರ ವಿಠಲನ ಪುರವೆಲ್ಲ ಮಣ್ಣು ಅಂತ ಹೇಳ್ತಾರೆ. ಕೊನೆಗೆ ಮಣ್ಣಿಂದ ಕಾಯ ಮಣ್ಣಿಂದ ಅಂತ. ದೇಹ ಮಣ್ಣಿಂದ ಬಂದಿದ್ದು, ಮನುಷ್ಯನ ಶರೀರ ಮತ್ತೆ ಮಣ್ಣಿಗೆ ಹೋಗುತ್ತೆ. ಅಂತಹ ಮಣ್ಣು ಬಹಳ ಶ್ರೇಷ್ಠವಾದದ್ದು. ನೀವು ಮಣ್ಣಿನ ಗಡಿಗೆಯಲ್ಲಿ ನೀರು ಕುಡಿಯೋದನ್ನು ಹಿಡ್ಕೊಂಡು ಅದರಲ್ಲಿ ಮಾಡ್ತಕ್ಕಂತಹ ಪದಾರ್ಥಗಳನ್ನು ಸೇವಿಸಿ ನೋಡ್ಬೇಕು, ಅದರಲ್ಲಿರ್ತಕ್ಕಂಥ ರುಚಿ. ಆ ಹಿಂದಿನ ಕಾಲದಲ್ಲಿ ಅವರ ಆಯುಸ್ಸನ್ನು, ಅವರ ಆರೋಗ್ಯದ ಗುಟ್ಟನ್ನು ನಮ್ಮ ಹಿರಿಯ ತಾತ ಮುತ್ತಾತರ ಕಾಲದ ಒಂದು ಸಂದರ್ಭದಲ್ಲಿ ಅವನ್ನೆಲ್ಲ ಗಮನಿಸ್ಬೇಕಾದ್ರೆ ನಮಗೆ ಈ ಮಣ್ಣಿನ ಮಡಿಕೆ ಕುಡಿಕೆಗಳ ಒಂದು ಮಹತ್ವವನ್ನು ನಾವು ಅರಿತುಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ. ಕುಂಬಾರರ ಮಡಿಕೆ ಕುಡಿಕೆಗಳು, ಕುಂಬಾರ ಇಲ್ಲಾಂದ್ರೆ ಎಲ್ಲಿ ನಡೀತೈತ್ರಿ? ಒಂದು ಕಾರ್ಯಕ್ರಮ ಓಡಾಗ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಮದುವೆ ಮಾಡ್ತೀರಾ, ಅದು ಬಿಡ್ರಿ, ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣಕ್ಕೆ ಒಂದು ಮಡಿಕೆ ಕುಡಿಕೆ ಬೇಕೇ ಬೇಕು. ಆ ತಾಯಿಯ ಮಾಸವನ್ನು ಸಾಯಿಸೋದಕ್ಕೆ ಒಂದು ಮಟ್ಕೊಂಡು ಬಂದ್ರೆ ಮುಂಚೆ ಎಲ್ಲಿದ್ದು ಸ್ಟೀಲಿಂದು ಮಣ್ಣಿನ ಕುಂಭಗಳನ್ನೇ ಹೊತ್ಕೊಂಡು ಬರ್ತಿದ್ರಂತ. ಆ ಶುಭ ಕಾರ್ಯಕ್ಕೆ ಪ್ರಾರಂಭದ ಆದಿಯಲ್ಲಿ ಕುಂಬಾರರು ಮಾಡ್ತಕ್ಕಂಥ ಮಡಿಕೆಗಳು ಜಗವೆಲ್ಲ ಮುಂದಾಡುತ್ತಿರುವುದು. ಏನಂದ್ರೆ ಜನರಿಗೆ ಹೇಗಂತಂದ್ರೆ ಅವರ ನಿರೀಕ್ಷೆಗೆ ತಕ್ಕ ಹಾಗೆ, ಅಂದ್ರೆ ಅವ್ರು ಏನಾದ್ರು ಕಪಟಗಳನ್ನು ಮಾಡಲಿ, ಮೋಸಗಾರರಿರಲಿ, ಅನ್ಯಾಯ ಇರಲಿ, ಅವರಲ್ಲಿ ಎಂತಹದ್ದೇ ದೌರ್ಬಲ್ಯಗಳಿದ್ರೆ ಅದನ್ನು ಅನುಸರಿಸಿಕೊಂಡು ಅವ್ರನ್ನ ಹೊಗಳಿ ಮಾತಾಡಿದ್ರೆ ಮಾತ್ರ ಅವಾಗ ಇವು ನಮ್ಮ ಬಹಳ ಉತ್ಕೃಷ್ಟವಾಗಿ ಮತ್ತು ಸ್ವಾಸ್ಥ್ಯವಾಗಿ ಅದು ಮುಂದೆ ದೊಡ್ಡದಾಗಿ ಆತನ ಮೇಲೆ ಪ್ರಭಾವ ಬೀರಿತ್ತು. ಯಾಕಂತಂದ್ರೆ ಆತನ ತ್ರಿಪದಿಯಲ್ಲಿ ಇದ್ದಿದ್ರು ಸಹಿತ ನಾವು ಭಾಗವಹಿಸೋದು ರಾಷ್ಟ್ರೀಯ ಪುಸ್ತಕ ಕರ್ತವ್ಯ ಅಂತ ತಿಳ್ಕೊಂಡು ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ತಮ್ಮೆಲ್ಲರೂ ಸಹಿತ ಸರ್ವಜ್ಞ ಜಯಂತಿಯ ಶುಭಾಶಯಗಳು. ಜಯ ಬಸವರಾಜ ಭಕ್ತ ಜನ ಸುರಭೋಜ, ಜಯತು ಮಹಾಕಾರಣಿಕ ಲಿಂಗ ದೇವನ ಘನ ತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಮಹಾದೇವ್. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ಜೊತೆಗೆ ಇದು ಕುಂಬಾರ ಸಮಾಜ ಅಂತ ನಾನು ಅನ್ಲಿಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಇದು ನಮ್ಮ ಸಮಾಜ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಸಮಾಜ ಸಾಕಷ್ಟು ಕಷ್ಟದಲ್ಲಿ, ಆರ್ಥಿಕವಾಗಿ ಸಹಿತ ಸಾಕಷ್ಟು ಕಷ್ಟಗಳನ್ನ ಎದುರಿಸುವಂಥ ಸಮಾಜ. ಇವತ್ತು ಏನೇ ಇದ್ರೂ ಸಹಿತ ಒಂದು ಗೌರವಯುತವಾಗಿ ಬಾಳುವಂಥ ಸಮಾಜ ಯಾವುದಾದ್ರೂ ಇದ್ದರೆ ಅದು ಕುಂಬಾರ ಸಮಾಜ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ತಾವೇನು ಇವತ್ತು ಸರ್ವಜ್ಞ ಜಯಂತಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಇವತ್ತು ಅವರ ಆದರ್ಶ ಜೀವನ, ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಮ್ಮ ಎಲ್ಲರೂ ಸಹಿತ ನಡೆಯೋದ್ರ ಜೊತೆಗೆ ಅವರ ಆದರ್ಶ ಜೀವನವನ್ನು, ಅವರು ಮಾಡಿದಂಥ ಒಂದು ಕಾರ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮುಖಾಂತರ ಕಾರ್ಯ ಮಾಡಿದಾಗ ಮಾತ್ರ ಆ ಜಯಂತಿ ಮಾಡಿದ್ದಕ್ಕೆ ಒಂದು ವಿಶೇಷತೆ ಬರ್ತದೆ ಅನ್ನುವಂಥ ಮಾತನ್ನು ಮುಖ್ಯವಾಗಿ ಎಲ್ಲ ಏನು ಸಮಾಜದ ಬಂಧುಗಳಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ ಕಾರಣ ತಾವೇನು, ನಾನು ಆಗಲೇ ಒಂದು 2-3 ಕಿಲೋಮೀಟರ್ ಬೇರೆ ಹಳ್ಳಿಗೆ ಹೊಂಟಿದ್ದೆ. ವಿಶೇಷವಾಗಿ ನಮ್ಮಲ್ಲಿದ್ದಂಥ ನಮ್ಮ ಅಂಬರೀಷ್ ಕುಂಬಾರ್
ಇಲ್ಲ ಸರ್ ಬಂದು ಹೋಗ್ಬಿಡ್ರಿ ಒಂದು 2 ಮಿನಿಟು ಅಂತ ಹೇಳಿದ ಅಂದ್ರೆ ವಿಶೇಷವಾದಂಥ ಪ್ರೀತಿಯಿಂದ ಅಭಿಮಾನದಿಂದ ಸಹಿತ ನಾನು ಒಳ್ಳೆ ವಾಪಸ್ ಬಂದೆ. ನಿಜವಾಗಿ ಭಾಳ ಸಂತೋಷ. ನೀವೇನು ಇವತ್ತು ಎಷ್ಟೇ ಕಷ್ಟ ಇರಲಿ, ಆರ್ಥಿಕವಾಗಿ ನಾವು ಕಡು ಬಡವರಿದ್ದರೂ ಸಹಿತ ಜೀವನಕ್ಕೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರದ ಹಾಗೆ ನಡೆದುಕೊಳ್ಳುವಂಥ ಸಮಾಜ ಯಾವುದಾದ್ರೂ ಇದ್ದರೆ ಅದು ಕುಂಬಾರ ಸಮಾಜ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ಕೊಡ್ತಾ ಇದ್ದಾರೆ. ಆದ ಕಾರಣ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ಯೋಜನೆಗಳು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸಾಕಷ್ಟು ಯೋಜನೆಗಳು ಇವತ್ತು ಕೊಡ್ತಾ ಇದ್ದಾರೆ. ಎಲ್ಲ ಸಮಾಜದ ಬಡವರಿಗೆ ಅದರಿಂದ ಉಪಯೋಗ ಆಗಲಿ, ಅವರ ಜೀವನ ಒಂದು ಸರಿಯಾದ ದಿಕ್ಕಿನಲ್ಲಿ ನಡೆಯಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ಈಗಾಗಲೇ ವಿಶೇಷವಾದಂಥ ಯೋಜನೆ ಹಾಕೋದ್ರ ಮುಖಾಂತರ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕಾರ್ಯ ಮಾಡ್ತಾ ಇದ್ದಾರೆ. ಅದರ ಒಂದು ಉಪಯೋಗವನ್ನು ತಾವು ಪಡೆದುಕೊಳ್ಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಈ ಸಮಾಜ ಸಾಕಷ್ಟು ಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ. ಸಾಕಷ್ಟು ಬಡವರಿದ್ದ ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ. ಆದರೂ ಸಹಿತ ಎಲ್ಲರಿಗೂ ಸಹಿತ ಸಹಾಯ ಆಗದೇ ಇದ್ದರೂ ಸಹಿತ ಒಂದು ಮಾತನ್ನು ಹೇಳ್ತೀನಿ, ಸಮಾಜದಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಕಾರ್ಯ ಮಾಡಿ. ಒಕ್ಕಟ್ಟಿನಲ್ಲಿ ಬಲವಿದೆ ಅನ್ನೋ ಹಾಗೆ ಒಕ್ಕಟ್ಟಿದ್ದಾಗ ಮಾತ್ರ ಆ ಸಮಾಜ ಇನ್ನೂ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಕನಿಷ್ಠ ಮೊದಲು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡುವಂಥ ಕಾರ್ಯವನ್ನು ಮುಖ್ಯವಾಗಿ ಸಮಾಜ ಮಾಡಲಿ. ಮೊದಲು ಮಕ್ಕಳನ್ನು ಮನೆಯಲ್ಲಿರುವಂಥ ತಾಯಂದಿರು ಮಕ್ಕಳನ್ನು ಶಾಲೆಗೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಒಂದು ಕುಟುಂಬದಲ್ಲಿ ಕನಿಷ್ಠ ಮಟ್ಟ ಒಂದು ಡಿಗ್ರಿ ಪಡೆದಂಥ ಮಕ್ಕಳಿರಲಿ ಅಥವಾ ಡಿಪ್ಲೊಮಾ ಕೋರ್ಸ್ ಓದಿದಂಥದ್ದು ಅಥವಾ ITI ಕೋರ್ಸ್ದಂಥ ಮಕ್ಕಳಿದ್ದಾಗ ಮಾತ್ರ ಆ ಸಮಾಜ ಆ ಕುಟುಂಬ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ ಕಾರಣ ತಾವೇನು ಇವತ್ತು ಭಾಗವಹಿಸುವ ಸುಮಾರು 8 ಗಂಟೆಯಿಂದ ಚನ್ನಬಸವ ತಾತನ ಮಠದಿಂದ ನಮ್ಮ ಸಮಾಜದ 504ನೇ ಸರ್ವಜ್ಞ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ. ಮಠದಿಂದ ಸುಮಾರು 51 ಕುಂಭವನ್ನ ಹೊತ್ತುಕೊಂಡು ಮೆರವಣಿಗೆ ಮೂಲಕ ಗಾಂಧಿ ಚೌಕ್, ಬಸವಣ್ಣ ಸರ್ಕಲ್ ಹಾಗೂ ಪಂಪನಗರ ಸರ್ಕಲ್ ಹಾಗೂ ಅಂಬೇಡ್ಕರ್ ಸರ್ಕಲ್ ಹಾಗೂ ಬಸವಣ್ಣ ಸರ್ಕಲ್ ಮೂಲಕ ಪೊಲೀಸ್ ಕ್ವಾರ್ಟರ್ಸ್ ಹತ್ತಿರದಲ್ಲಿರುವ ನಮ್ಮ ಸಮಾಜದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಕುಂಭ ಮೆರವಣಿಗೆ ನಡೆಯಿತು. ಇಲ್ಲಿ ಬಂದ ನಂತರ ನಮ್ಮ ಸಮಾಜದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವರು ಹಾಗೂ ನಮ್ಮ ಸಮಾಜಕ್ಕೆ ಅಂದರೆ ನಮ್ಮ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಟ್ಟಿರುವವರು ಅನೇಕ ಸುಮಾರು 5-6 ವರ್ಷದಿಂದ ನಾವು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ಹಾಗೂ ಈ ಒಂದು ಸಮಾರಂಭದಲ್ಲಿ ಮಾಜಿ ಶಾಸಕರಾದ ಶ್ರೀ ಪರಣ್ಣಮ್ಮನವಳ್ಳಿಯವರು ಹಾಗೂ ನಮ್ಮ ಟ್ರಸ್ಟಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ಕುಂಬಾರ ಈಗ ಕಿಟ್ಗಳು ಬರ್ತಾವ 15,000, 20,000, 30,000 ಕಿಟ್ಗಳು. ಆ ಕಿಟ್ಗಳನ್ನು ಅವರಿಗೆ ಉಚಿತವಾಗಿ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ತಾವು ತಮ್ಮ ಉದ್ಯೋಗವನ್ನು ದೊಡ್ಡ ಮಟ್ಟಿಗೆ ಬೆಳೆಸಲಿಕ್ಕೆ 5 ಕೋಟಿವರೆಗೂ ಅನ್ಸೆಕ್ಯೂರಿಟಿ ಸಾಲವನ್ನು ಮೋದಿಜಿಯವರು ಮಾಡಿದ್ದಾರೆ. ಈಗ ಅನೇಕ ನಿಮ್ಮ ಗಂಗಾವತಿಯಲ್ಲಿ ನಾವು ಕೂಡ ಕೆಲವೊಂದಷ್ಟು ಜನಕ್ಕೆ ಮಾಡಿದ್ದೀವಿ, ಒಂದು 200 ಜನದವರೆಗೂ ಮಾಡಿದ್ದೀವಿ. ಕೊಪ್ಪಳದಲ್ಲಿನೂ ಒಂದು 1000 ಜನಕ್ಕೆ ಮಾಡಿದ್ದೀವಿ. ಇದಕ್ಕೆ DIC ಅಂತ ಇರ್ತಾರೆ, ಕೈಗಾರಿಕಾ ವಾಣಿಜ್ಯ ಇಲಾಖೆಗೆ ಶೇಖಪ್ಪ ಚೌಹಾಣ್ ಸರ್ ಅಂತ ಇದ್ದಾರೆ. ಅದು ತಯಾರಿಕಾ ಘಟಕಗಳಿಗೆ ಒಬ್ಬರ ಮುಖ್ಯ ಅಧಿಕಾರಿ ಅಂತ ಏನಿರ್ತಾರಲ್ಲ ಅವರು. ಅದರ ಜೊತೆಗೆ ಜಿಲ್ಲಾಧಿಕಾರಿಯವರ ಹೆಸರು ಕೂಡ ನಾನು ಹೇಳಿದೆ, ನಳಿನಿ ಮೇಡಮ್ ಅವರು. ಆದ ಕಾರಣ ತಾವೆಲ್ಲರೂ ಇಲ್ಲಿ ನಮ್ಮ ಹುಡುಗರಿದ್ದಾರೆ. ಈ ಹುಡುಗರಿಗೆ ಯಾರ್ಯಾರು ಏನು ತಯಾರು ಮಾಡ್ತಾ ಇದ್ದಾರಲ್ಲ, ದಯವಿಟ್ಟು ಅವರ ಹೆಸರನ್ನು ಮತ್ತು ಮೊಬೈಲ್ ನಂಬರನ್ನು ನೋಂದಾಯಿಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಅದರ ಜೊತೆಗೆ ಈಗೇನು ತಾವು ತಯಾರು ಮಾಡಲಿಕ್ಕೆ ಒಂದು 2 ಸರ್ಟಿಫಿಕೇಟ್ ಅಥವಾ 2 ಲೈಸೆನ್ಸನ್ನು ನಾವೇ ಉಚಿತವಾಗಿ ಮಾಡಿಕೊಡ್ತೀವಿ. ಆದ ಕಾರಣ ಈ ವೇದಿಕೆ ನಮಗೆ 3-4 ದಿವಸ ಆಯ್ತು ತಿಳಿಸಿದ್ರು. ರಾಜಶೇಖರ್ ಕುಂಬಾರ್ ಸರ್ ಮತ್ತೊಬ್ಬರದ್ದು ಎಲ್ಲ ಗಣ್ಯ ವ್ಯಕ್ತಿಗಳು, ಅಜ್ಜಾರು ಎಲ್ಲರೂ ಕೂಡ ತಿಳಿಸಿದ್ರು. ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಥವಾ ಒಂದು ಏನು ಜಾತ್ರೆ ಇಟ್ಕೊಂಡಿದ್ದೀವಿ. ಆದ ಕಾರಣ ತಾವು ಬರ್ರಿ ಅಂತ ನಮಗೆ ಹೇಳಿದರು. ಆದ ಕಾರಣ ಬಂದಿದ್ದೀವಿ. ಅದರಿಂದ ಅನೇಕ ಲಾಭಗಳು, ಸಬ್ಸಿಡಿಗಳು ಮತ್ತೊಂದು ಮಗದೊಂದು ಅದಾವು. ಈಗ ತಾವೇ ನೋಡ್ತಿರ್ಬೋದು, ತಮ್ಮ ಏನು ಹಳ್ಳಿ ಒಳಗೆ ತಯಾರು ಮಾಡ್ತಿದ್ರಲ್ಲ, ಈಗ ಸಿಟಿ ಒಳಗೆ ತಮ್ಮ ಕಲೆಯನ್ನು ಉಪಯೋಗ ಮಾಡಿಕೊಂಡು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ದೀಪಾವಳಿ ಬಂದರೆ ಸಾಕು, ಅದು ಸಣ್ಣ ದೀಪ ಹಚ್ಚೋದಿರ್ಬೋದು, ಅಥವಾ ಮಡಿಕೆ ಮಣ್ಣಲ್ಲಿ ನೀರನ್ನು ಕುಡಿದ್ರೆ, ಮಡಿಕೆಯಲ್ಲಿ ನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತೇಳಿ ಸಿಟಿ ಒಳಗೆ ದೊಡ್ಡ ಫ್ಯಾಕ್ಟ್ರಿಗಳನ್ನು ಕೂಡ ಮಾಡ್ತಾ ಇದ್ದಾರೆ.
ಹಾಗಾದರೆ ನಮ್ಮ ಹಳ್ಳಿಯವರು ಕೂಡ ಬೆಳಿಬೇಕಂತೇಳಿ ಮೋದಿಜಿಯವರು ಪ್ರತಿಯೊಂದು ಹಳ್ಳಿಗಳಿಗೆ ಇದ್ದಂಥವ್ರಿಗೆ ಉಚಿತವಾಗಿ ಸರ್ಟಿಫಿಕೇಟ್ ಮಾಡಿಕೊಡ್ರಿ, ಅವ್ರಿಗೆ ಸಾಲ ಸೌಲಭ್ಯಗಳನ್ನ ಮಾಡಿಕೊಡ್ರಿ, ಅವರು ದೊಡ್ಡ ಮಟ್ಟಿಗೆ ಬೆಳೆಸ್ರಿ ಅಂತೇಳಿ ನಮ್ಮನ್ನು ನೇಮಕ ಮಾಡಿದ್ದಾರೆ. ಆದ ಕಾರಣ ತಾವೆಲ್ಲರೂ ನೋಂದಾಯಿಸಿ ಮಾಡಿದರೆ ನಾವು ಇಲ್ಲಿ ನಳಿನಿ ಮೇಡಮ್ ಅವರು ವಿಷಯ ಹೊಡೆದಾರೆ ಒಂದು ಸರಿ ಕರ್ಸಂದ್ರೆ ಮತ್ತೊಮ್ಮೆ ಜಾತಿ ವಿರೋಧವಾಗಿ ಈ ಜಾತಿಯ ಹೆಸರಲ್ಲಿ ನಡ್ತಕ್ಕಂಥ ಕಂದಾಚಾರಗಳು, ದೌರ್ಜನ್ಯ, ಶೋಷಣೆಯ ವಿರುದ್ಧ ಅವರು ಏನು ಮಾಡಿದ್ರು, ಹೋರಾಟವನ್ನು ತಮ್ಮ ವಚನಗಳ ಮೂಲಕ ಪ್ರತಿಭಟಿಸ್ತಾರೆ. ಹೆಣ್ಣಿನ ಬಗ್ಗೆ ಇರತಕ್ಕಂತಹ ಕೀಳರಿಮೆಯನ್ನು ಅವರು ವಿರೋಧಿಸ್ತಾರೆ. ಹಾಗೆಯೇ ಧರ್ಮದ ಹೆಸರಿನಲ್ಲಿ ನೀವು ಮಾಡ್ತಕ್ಕಂಥ ದಬ್ಬಾಳಿಕೆಯನ್ನು ಅವರು ವಿರೋಧಿಸಿದರು. ಈ ಎಲ್ಲ ವಿಚಾರಗಳು ಸರ್ವಜ್ಞನ ಮೇಲೆ ಏನಂತಂದ್ರೆ ಈ ಶರಣ ಸಾಹಿತ್ಯದ ವಚನಗಳ ಬಸವಾದಿ ಶಿವಶರಣರ ಎಲ್ಲ ಪ್ರಭಾವ ಆತನಲ್ಲಿತ್ತು. ಅದಲ್ಲದೇನೆ 13ನೇ ಶತಮಾನದಲ್ಲಿ ಬಂದಿರತಕ್ಕಂಥ ರಗಳೆಯ ಕವಿ ಹರಿಹರನ 106 ರಗಳೆಗಳಲ್ಲಿ ಶರಣರ ಕುರಿತನ್ನೇ ಆತ ರಗಳೆ ಬರೆದಾನೆ. 106 ರಗಳೆಗಳು. ಆ ರಗಳೆಯಲ್ಲಿ ಹೇಳಿರ್ತಕ್ಕಂತಹ ಧಾರ್ಮಿಕ ಮೌಲ್ಯಗಳನ್ನ ನೋಡ್ರಿ ಹೆಂಗಂತಂದ್ರೆ ಕುಂಬಾರ ಗುಂಡೆಯನ ಆದಿಯಾಗಿ ಅಕ್ಕ ಮಹಾದೇವಿಯ ರಗಳೆ ಮತ್ತು ಮಾದಾರ ಚೆನ್ನಯ್ಯನ ರಗಳೆ ಮತ್ತು ಶ್ವಪಚಯ್ಯನ ರಗಳೆ ಅಂತ ಯಾರು ಈ ಸಮಾಜದಲ್ಲಿ ಅತ್ಯಂತ ಹಿಂದುಳಿದಿದ್ದಾರೆ, ಜಾತಿಯಿಂದ ಅವರನ್ನ ಅತ್ಯಂತ ಕಟ್ಟಕಡೆಯಲ್ಲಿ ಇಡಲಾಗಿದೆ, ಊರಿಂದ ಆಚೆ ಇಡಲಾಗಿದೆ, ಅಂತಹ ವ್ಯಕ್ತಿಗಳನ್ನ ತನ್ನ ಕಥಾನಾಯಕರನ್ನಾಗಿ ಏನ್ ಮಾಡಿದ, ಹರಿಹರ ರಗಳೆಗಳನ್ನ ರಚನೆ ಮಾಡಿದ. ಇಂತಹ ಹರಿಹರನ ಕಾವ್ಯದ ಶಕ್ತಿ, ಪ್ರತಿಭೆ, ಆತನ ವಿಚಾರಗಳು ಸರ್ವಜ್ಞನ ಮೇಲೆ ಪ್ರಭಾವ ಬೀರಿದ್ವು ಅಂತ. ಹಾಗೆಯೇ ರಾಘವಾಂಕನನ್ನ ನಾವು ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ. ಆತನ ಹರಿಶ್ಚಂದ್ರ ಕಾವ್ಯ ನಿಮಗೆಲ್ಲ ಗೊತ್ತಿದೆ. ಹರನೆಂಬುದೇ ಸತ್ಯ, ಸತ್ಯನೆಂಬುದೇ ಹರ ಅನ್ನುವಂಥ ತತ್ವವನ್ನ ಇವತ್ತು ಜಗತ್ತಿನಲ್ಲಿ ಬಹಳ ಪ್ರಸಿದ್ಧಿಯಾಗಿದೆ. ಇಂತಹ ಕಾವ್ಯದ ಕವಿಗಳ, ತನ್ನ ಹಿಂದೆ ಆಗಿ ಹೋಗಿರ್ತಕ್ಕಂಥ ಕವಿಗಳ ಕಾವ್ಯದ ಮೌಲ್ಯಗಳು ಮಾತಿನಿಂದಲೇ ನಗೆಯು, ಮಾತಿನಿಂದಲೇ ಹಗೆಯು, ಮಾತಿನಿಂದಲೇ ಸಕಲ ಸಂಪದವು, ಲೋಕಕ್ಕೆ ಮಾತೇ ಮಾಡಿಕ್ಕೆ ಸರ್ವಜ್ಞ ಅಂತಾರ. ಮಾತಿಗೆ ಎಷ್ಟು ಮೌಲ್ಯ ಐತ್ ನೋಡು, ಮಾತಿಗೆ ಎಷ್ಟು ಬೆಲೆ ಐತ್ ನೋಡು. ಮಾತು ಕೆಟ್ಟಕ್ಕೆ ಬಿಡಂಗ್ ಮಾತಾಡಕ್ಕೆ ಬರ್ತೈತಿ. ಈಗ ನೀವೆಲ್ಲರೂ ಇಲ್ಲಿ ಕುಂತೀರಿ, ಓ ಬ್ರದರ್ಸ್ ಸ್ವಲ್ಪ ತಳ್ಕೊಳ್ರಿ. ಈಗ ಎಲ್ಲರೂ ಇಲ್ಲಿ ಕುಂತೀರಿ, ಆ ಕಡ್ಲಿದ್ದ ಒಬ್ರು ಬರ್ಬೇಕಾಗಿತ್ತು, ಹಿಂಗೆ ನಡಕ ಬರ್ಬೇಕಾದಾಗ ಅಲವ ಅಲ್ಲಿ ಅಜ್ಜರೆಲ್ಲ ರೇವಸಿದೈತೆ ಹಾಕ್ತಾರ, ಅವ್ರ ತಕೋತ್ನೈ ಯಾಕ ಕಾಲು ಬಡಿದಿತ್ತಮ್ಮ, ಸ್ವಲ್ಪ ಸರ್ಕಳ್ರ ಬಂದ್ರ ಹೋಗ್ಬಾ ಅಣ್ಣ, ಹೋಗ್ಬಾ ಕಕ್ಕ, ಹೋಗ್ಬಾ ಮಾಮ ಅಂತ. ಮತ್ತೆ ಅದನ್ನ ಬಿಟ್ಟು ಅಲವ ಅತ್ತಕ್ಕೆ ಹೋಗಕತ್ತೀನಿ, ವಾದ್ಯನು ಸರ್ಕಳ್ರ ನೋಡಿ ಹೆಂಗ್ ಮಾಡಿ ಯಾಕೋ ಕಣ್ಣು ತಿರುಗ್ತಾವ. ಮಾತಿಗೆ ಎಷ್ಟು ವ್ಯತ್ಯಾಸ ಐತೆ ನೋಡೋದಕ್ಕಾಗಿ ಮಾತಿನಿಂದಲೇ ನಗೆ, ಮಾತಿನಿಂದಲೇ ಹಗೆ, ವೈರತ್ವ ಅವನ್ನೆಲ್ಲ ಹೇಳ್ಕೊಂತ ಕುಂದ್ರಕ್ಕೆ ಸಮಯ ಇಲ್ಲ. ಆದರೂ ಕೂಡ ವಶಿದವರನ್ನು ಮಾತಾಡಬಾರ್ದಂತೆ. ಆದ್ದರಿಂದ ಒಟ್ಟಾರೆ ನೀವೆಲ್ಲ ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ. ಆ ಪುಣ್ಯಾತ್ಮ ಹೇಳಿದ ಮಾತು ಬಂಗಾರದಂತ ಅನುಡಿಯುತ್ತವನು ಸರ್ವಜ್ಞ ಕವಿ ಕೊಟ್ಟ ಲೋಕಕ್ಕ. ಅವು ಎಲ್ಲಾ ರೀತಿಯಿಂದ ಕೊಟ್ಟನ. ಆಧ್ಯಾತ್ಮಿಕವಾಗಿ ಗುರುವಿನ ಮಹಿಮೆ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ, ಮತ್ತೆ ಗುರುವಿನ ಪಾದದ ಕೆರವಾಗಿ, ಗುರುವಿನ ಹತ್ತಿರ ಇರು ಎಂದ ಸರ್ವಜ್ಞ ಅಂತ ಹೇಳ್ತಾನೆ. ಅಂತ ಮಾತು. ಗುರುವಿನ ಮಹತ್ವವನ್ನ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಸಾರಿದ್ರೆ ಸರ್ವಜ್ಞ ಕವಿ ಬಡವನಿಂದ ಬಲ್ಲಿದರವರೆಗೂ, ಪಂಡಿತನಿಂದ ಪಾಮರನವರೆಗೂ ತಿಳಿಯುವಂತೆ ಎತ್ತಾಗಿ ತೊತ್ತಾಗಿ ಆಳಾಗ ಭಗವಂತ ಒಂದು ಎತ್ತಾಗಿ ಹುಟ್ಸಪ್ಪ ನನ್ನ. ಯಾಕಂದ್ರೆ ಗುರುವಿನ ಮಹಾಮಠದಲ್ಲಿ ಸೇವಾ ಮಾಡ್ತೀನಿ, ಧನ್ಯ ಆಗ್ತೀನಿ ಅಂತಾನ. ಎತ್ತಾಗುವ ಭಾಗ್ಯವೂ ನನಗೆಲ್ಲವೇ, ತೊತ್ತಾಗಿ ಒಬ್ಬ ಸೇವಕನನ್ನಾಗಿ ಅಲ್ಲಿ ಹುಟ್ಸಪ್ಪ ನನ್ನ. ಮತ್ತೆ ಗುರುವಿನ ಪಾದದ ಕೆರವಾಗಿ ನಾನು ಎತ್ತಾಗಿ ಸತ್ತಾಗ ನನ್ನ ಚರ್ಮ ಬೇರೊಂದು ಪಾಪ ಕಾರ್ಯಗಳಿಗೆ ಬೇಡ, ಗುರುಮಾರಾಯನ ಪುಣ್ಯಾತ್ಮ ಕೆರವಾಗಿಸು ತಂದೆ ಅಂತ ಕೇಳ್ತಾನೆ. ಕೆರವಾಗಿಸ್ತಂದೆ ಅಂತಾನೆ ಬಂದಾಗ ಅವೆಲ್ಲ ಒಂದೊಂದು ಮೌಲ್ಯ. ಅವನ್ನ ಬಣ್ಣಿಸಕ ಅಸಾಲ. ಏನಾದರೇನಯ್ಯ ಕೇಳ್ರಿ ಬ್ರದರ್ಸ್, ಏನಾದರೇನಯ್ಯ ತಾನಾದ ದನ್ನಕ್ಕ